ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಹಳೆ ವ್ಲಾಗ್ಸ್ನೆಲ್ಲ ಯಾರು ಫಾಲೋ ಮಾಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಹಿಂದ್ಗಡೆ ಮೋನೋ ಸಸ್ಪೆನ್ಷನ್ ಅಂದರೆ ಅಡ್ಜಸ್ಟ್ ಮಾಡಿ ಸೀಟ್ ಹೈಟ್ ಕಮ್ಮಿ ಆಗುತ್ತಾ ಅಂತೆಲ್ಲ ಟ್ರೈ ಮಾಡಿದ್ವಿ. ಈಗ ನಂದು ಸ್ಟಾಕ್ ಸೀಟು 825 ಇದೆ, ಅದೇ ಕಸ್ಟಮೈಸ್ ಸೀಟು. ಅದನ್ನು 845 ಮಾಡ್ಕೋಬೋದು. ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಏನಂದರೆ ಸೀಟದು ಸ್ವಲ್ಪ ಕುಷ್ನಿಂಗ್ ತೆಗೆದ್ಬಿಟ್ಟು ಏನಾದರೂ ಹೈಟ್ ಕಮ್ಮಿ ಆಗುತ್ತಾ ಅಂತ ನೋಡೋದು. ಸೊ ಆಬ್ವಿಯಸ್ಲಿ ನನ್ನ ಹತ್ರ ಜೆಲ್ ಸೀಟ್ ಇದೆ. ಲಾಂಗ್ ರೈಡ್ಸ್ಗೆಲ್ಲ ನಾನು ಜೆಲ್ ಸೀಟ್ ಯೂಸ್ ಮಾಡ್ಕೊತೀನಿ. ಬಟ್ ಸಿಟಿಗೆ ಅಥವಾ ಆಫ್ ರೋಡಿಂಗಿಗೆ ಸ್ವಲ್ಪ ಶಾರ್ಟಾಗಿ ಫ್ಲ್ಯಾಟಾಗಿ ಕೂತ್ಕೊಂಡ್ರೆ ನನಗೆ ಆಗುತ್ತೆ. ಸೊ 5'4", 5'5", ನಂದು 5'5" ಹೈಟು. 5'5", 5'6" ಇರೋರಿಗೆ ಏನಾದರೂ ರೆಸೊಲ್ಯೂಷನ್ ಇದೆಯಾ ಅಂತ ಇವತ್ತು ಚೆಕ್ ಮಾಡೋಣ. ಸೊ ನಾಗರಬಾವಿ ಹತ್ರ ಇರುವಂಥ ಒಂದು ಸೀಟಿಂಗ್ ವರ್ಕ್ಸು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ತೋರಿಸ್ತೀನಿ ಈ ಥರ ಮಾಡ್ಬೋದಾ, ಏನು ಕತೆ, ಏನಾಗುತ್ತೆ ಪ್ರೈಸು, ಆಮೇಲೆ ಎಷ್ಟು ಇಂಪ್ಯಾಕ್ಟ್ ಬರುತ್ತೆ ಅಂತೆಲ್ಲ ಹೋಗ್ಬಿಟ್ಟು ಅಲ್ಲಿ ಈಗ ಸದ್ಯಕ್ಕೆ ಹಿಂಗಿದೆ ಪೊಸಿಷನು, ನೀವು ನೋಡ್ಬೋದು. ಬೇರ್ಲಿ ನಾನು ಫಿಂಗರ್ಸಲ್ಲಿ ನಿಂತಿದೆ, ಎರಡೂ ಕಾಲುಗಳು. ಒಂದು ಕಾಲಾದರೆ ಕಂಫರ್ಟಬಲ್ ಆಗಿದೆ, ಬಟ್ ಎರಡೂ ಕಾಲುಗಳು ಇಟ್ಟಾಗ ಫಿಂಗರ್ಸಲ್ಲಿ ನಿಂತಿದೆ ಟೋ ಹತ್ರ. ಸದ್ಯಕ್ಕೆ ಸ್ನೇಹಿತರೆ ಇಷ್ಟಿದೆ ಕುಷ್ಟಿಂಗು. ನೋಡೋಣ ಎಷ್ಟು ಕಂಫರ್ಟ್ ಲೆವೆಲ್ಲು ನಾವು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ. ಶಾಪ್ ಬಂದ್ಬಿಟ್ಟು ಕರೆಕ್ಟಾಗಿ ನಾಗರಬಾವಿ ಸರ್ಕಲ್ಲು, ಅದ್ರ ಅಪೋಸಿಟ್ಗೆ ಇದೆ. ತುಂಬ ಜನ ಕೇಳ್ತಾರೆ ಎಲ್ಲಿ ಮಾಡ್ಸೋದು ಏನು ಕತೆ ಅಂತ. ಎಲ್ಲ ದೇಸಿ ರೋಡ್ಗೆ ಹೋಗಿತ್ತು, ಇಲ್ಲೇ ಎಲ್ಲ ಟ್ರೈ ಮಾಡೋದಲ್ಲ ಸ್ನೇಹಿತರೆ. ಫಸ್ಟ್ಗೆ ಇದು ಕಂಪ್ಲೀಟ್ ಬಿಚ್ತಾ ಇದ್ದಾರೆ ನೋಡಿ. ಸ್ಟಾಕಲ್ಲಿ ಈ ಥರ ಪಿನ್ ಹೊಡೆದು ಕೊಟ್ಟಿರ್ತಾರಲ್ಲ ರಾಯಲ್ ಎನ್ಫೀಲ್ಡ್ ಅವರು, ಅದನ್ನು ಬಿಚ್ಚಿ ನಾವು ಹೊಸ ಕವರ್ ಹಾಕ್ಸೋದು. ಅದಕ್ಕೆ ಮುಂಚೆ ಒಂಚೂರು ಕುಷ್ನಿಂಗ್ ಕಟ್ ಮಾಡಿಸ್ಬೇಕು. ರಾಯಲ್ ಎನ್ಫೀಲ್ಡ್ ನೋಡಿ ಸೀಟಿಂಗ್ ಕುಷ್ನಿಂಗ್ ಚೆನ್ನಾಗಿ ಕೊಟ್ಟವನು. ನಮ್ಮದು KTMದು ನಾನು ಚೆಕ್ ಮಾಡಿದ್ನಲ್ಲ, ಸ್ವಲ್ಪ ಹಾರ್ಡ್ ಬರುತ್ತೆ. ಸೊ ಇದು ಕುಷ್ನಿಂಗ್ ಸ್ಟಾಕಲ್ಲೇ ಚೆನ್ನಾಗಿದೆ ಬೈ. ಆಮೇಲೆ ಇನ್ನು ಕೆಲವರು ಹಿಂಗೆ ಮಾಡಿಸ್ತಾರಲ್ಲ, ಇಲ್ಲಿ ಕೆಲವ್ರು ಹಿಂಗೆ ಥರ ಹಿಂಗೆ ಬೆನ್ನಿಗೆ ಸಪೋರ್ಟು. ಕೆಲವರು ಹಿಂಗೆ ನನ್ನೊಂದು ಡಾಮಿನ ಪೂರಾ ಜಾಗದಲ್ಲ, ಒಂಚೂರು ಹಿಂದಕ್ಕೆ ಶೇಪ್ ಇದೆಯಲ್ಲ, ಈ ಥರ ಅಗಲ ಬೇಡವಾ? ರೌಂಡ್ ಬಂದ್ಬಿಡ್ಲ, ರೌಂಡು. ಇದು ಬೈ ಒಂದು ನಿಮಿಷ, ಇದೇನು ಬ್ರಷ್ ಇದು ತೋರಿಸಿ, ಏನಂತಾರೆ ಇದು? ಇದು ಜಾಲ್ರಿ ಬ್ರಷ್. ಸೊ UC4 ಎಕ್ಸ್ಪರ್ಟ್ ಇದರಲ್ಲಿ. ಸೊ ಇದು ಮೇನ್ ಪ್ರಾಸೆಸ್ ಸ್ನೇಹಿತರೆ. ಫಸ್ಟು ನಾವು ಆಮೇಲೆ ಬಂದ್ಬಿಟ್ಟು ಸ್ಟಾಕ್ದು ಸೀಟ್ ಕವರು ಅದು ಯೂಸ್ ಆಗೋಲ್ಲ, ನೀವು ಹೊಸದು ಹಾಕ್ಸ್ಕೋಬೇಕು. ಅದೇ ಕಲರ್ ನಾನು ಆಲ್ಮೋಸ್ಟ್ ಅದೇ ಥರ ಕಾಂಟ್ರಾಸ್ಟ್ ಹುಡುಕ್ತಾ ಇದ್ದೀನಿ. ಸೊ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಕಾಂಪ್ರಮೈಸು ಡಾರ್ಕ್ ಕಲರು ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ, ಒಂದು ಸಲ ಕೂತ್ಬಿಟ್ಟು ನೋಡೋಣ ಗಾಡೀಲಿ ಹೆಂಗೆ ಬರುತ್ತೆ ಅಂತ. ನಿಮಗೆ ಸ್ಟೆಪ್ಪು ಕಟ್ ಅಂದರೆ ಕಾಣಿಸ್ಬಾರ್ದು ಅಂದರೆ UC4 ಹೇಳಿದ್ರು, ಬೇಕಾದ್ರೆ ಕಟ್ ಮಾಡಿಸ್ಕೊಂಡಿದ್ದೀನಿ ಅಂತ. ಬಟ್ ನಾನು ಬೇಡ ಇರಲಿ, ಅದು ಗ್ಯಾಪ್ ಹಂಗೆ ಇರಲಿ ಅಂತ ಇದನ್ನೇನು ಟಚ್ ಮಾಡೋಕ್ಕೆ ಹೋಗ್ತಿಲ್ಲ, ಹಿಂದ್ಗಡೆ ಸೀಟು. ಸೊ ಹಂಗೆ ಬಿಡ್ತಾಯಿದ್ದೀನಿ. ಏನಂತ ಸ್ನೇಹಿತರೆ, ಇಲ್ಲೊಂದು ಮೆಟೀರಿಯಲ್ ತೋರಿಸ್ತಾ ಇದ್ದಾರೆ ಇವರು, ಕ್ಯಾಟ್ ಪ್ರೂಫ್ ಅಂದ್ಬಿಟ್ಟು. ಇದೊಂಥರ ಈ ಬೆಕ್ಕು ನಾಯಿಗಳು ಉಗ್ರಲ್ಲಿ ಪರ್ಚುತ್ತಲ್ಲ ನೀವು ಆಚೆ ಪಾರ್ಕ್ ಮಾಡಿದಾಗ, ಸೊ ಅದರದ್ದೇನು ಬೀಳಲ್ಲ ಅಂತ. ಸೊ ಹಂಗೆ ಒಂದು ಟೆಸ್ಟ್ ಮಾಡ್ತಾಯಿದ್ದೀವಿ. ಜೋರಾಗಿ ಗೆರೆ ಹಾಕಿ, ಜೋರಾಗಿ ಹಿಂಗೆ ಹಾಕಿ, ಜೋರಾಗಿ ಹಾಕಿ. ಹಿಂಗೆ ಏನು ಹೊತ್ತಿದ್ರು ಬರ್ತಾ ಇಲ್ಲ ಗುರು. ಇದು ಸಾರಿ ಕೈ ಸಖತ್ತಾಗಿದೆ ಸ್ನೇಹಿತರೆ ಇದು ಮೆಟೀರಿಯಲ್. ನಂದು ಹಳೆ ಥಂಡರ್ಬರ್ಡಿಗೆ ನಿಮ್ಗೆ ಗೊತ್ತಿದೆ, ನಮ್ಮ ಸಾಕಿರೋ ಬೆಕ್ಕು ಎಲ್ಲ ಪರ್ಚಾಕ್ಬಿಟ್ಟಿತ್ತು. ಸೊ ಅವಾಗಿರಲಿಲ್ಲ ಅನ್ಸುತ್ತೆ. ಇದು ಮುಂಚೆಯಿಂದ ನಿಜ ಬೈ ಈ ಥರ ಮೆಟೀರಿಯಲ್ ಈಗ ಬಂದಿರೋದು. ಇದು ಇವಾಗಲೇ ಕಿಯಾ ಕಾರ್ ಬರುತ್ತಲ್ಲ ಸರ್, ಕಿಯಾ ಕಾರ್ಗಳಿಗೆ ಇದು ಟ್ರೈಲ್ಗೆ ಬಿಟ್ಟಿದ್ದೀವಿ ಬಟ್ಟೆ. ಓಕೆ ಓಕೆ, ನಾವು ಲಾಟಲ್ಲಿ ನಾವು ಎತ್ಕೊಂಡಿದ್ದೀವಿ. ಕ್ಯಾಟ್ ಪ್ರೂಫ್. ಸೊ ಇದನ್ನ ಹಾಕ್ಸ್ತಾ ಇದೀವಿ ನಮ್ಮ ಗಾಡಿಗೆ. ನೋಡಿ KTM ಗಾಡಿಗೆ ಇದೇ ಕ್ಯಾಟ್ ಪ್ರೂಫ್ ಬಟ್ಟೆಯಲ್ಲಿ ಮಾಡಿರೋದು. ನಿಮಗೆ ಟ್ಯಾಂಕ್ ಕವರ್ಸು ಎಲ್ಲನೂ ಮಾಡ್ತಾರೆ. ನಾನು ಅಂದ್ಕೋತಿದ್ದೆ ಪ್ರತಿ ಸಲ JC ರೋಡ್ಗೆ ಹೋಗಬೇಕು, ಸೌತ್ ಆಫ್ ಬ್ಯಾಂಗ್ಳೂರಲ್ಲಿರೋರಿಗೆ ಸಿಟಿಗೆ ಹೋಗೋದು ಸ್ವಲ್ಪ ಹಿಂಸೆ. ಸೊ ಈ ಕಂಪ್ನಿಗೂ ಈ ಹೋಂಡಾ ಶೋರೂಮ್ಗೆಲ್ಲ ಇವರೇ ಕೊಡೋದು, ಅಕ್ಕಪಕ್ಕ ಇರುವಂಥ ಡಿಸ್ಟ್ರಿಬ್ಯೂಟರ್ಗಳಿಗೆ. ಲೊಕೇಶನು ಹೇಳಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಫೋನ್ ನಂಬರ್ ಹಾಕಿರ್ತೀನಿ. ಅಂಗಡಿಯಲ್ಲಿ ಮಾಡಿ ಬಡಕ್ಮೆಂದು ಸುಜುಕಿ ಬರ್ಗ್ಮ್ಯಾನ್ ನೋಡಿ ಸ್ನೇಹಿತರೆ, ಸಕದ ಮಾಡಿದ್ದಾರೆ. ಇದು ಬ್ಲ್ಯಾಕ್ ಅಲ್ಲಿ
ನೋಡಿ ಸ್ನೇಹಿತರೆ, ಓಲಾ ಗಾಡಿಗೆ ಹಿಂದ್ಗಡೆ ಬ್ಯಾಕ್ ರೆಸ್ಟ್ ಥರನೂ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಕುಷ್ನಿಂಗ್ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ, ಬಟ್ ಈ ಮೆಟೀರಿಯಲ್ ಚೆನ್ನಾಗಿದೆ. ಸೊ ಅದು ಅಷ್ಟು ಸ್ವೆಟ್ ಆಗಲ್ಲ ಅಂತ ಅಂದ್ಕೋತೀನಿ. ಮುಂದಿನ ದಿನಗಳಲ್ಲಿ ರೈಡ್ ಮಾಡ್ತಾ ನಿಮಗೆ ರಿವ್ಯೂ ಕೊಡ್ತೀನಿ. ಸೊ ಸದ್ಯಕ್ಕೆ ನಮಗೆ ಅದೇ ಕಲರ್ ಸಿಕ್ಕಿಲ್ಲ. ಇದು ಆ್ಯಕ್ಚುಲಿ ಲೈಟಿಂಗಿಂದ ಒಂಥರ ಬ್ಲೂ ಕಾಣಿಸ್ತಿದೆ. ನಿಮಗೆ ನೆಕ್ಸ್ಟು ಫಿಟ್ಟಿಂಗ್ ಆದಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ ಬೆಳಕಲ್ಲಿ. ನವಾಜ್ ಅವರು ಓನರು, ನಿಮಗೆ ಸ್ನೇಹಿತರೆ ಬೆಳಕಲ್ಲಿ ತೋರಿಸ್ತೀನಿ ಕರೆಕ್ಟಾಗಿ ಹೆಂಗೆ ಬಂದಿದೆ ಅಂತ. ಸಖತ್ತಾಗಿ ಕಾಣಿಸ್ತಿದೆ, ನನಗಂತ ಭಾರಿ ಖುಷಿ ಆಯಿತು. ಸೀಟ್ದೆಲ್ಲ ಕೆಲಸ ಆದಮೇಲೆ ಒಂದು ಆಲ್ಮೋಸ್ಟ್ 300 ಕಿಲೋಮೀಟ್ರ್ ಹೊಡೆದಾದ್ಮೇಲೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಕಿಲೋಮೀಟ್ರ್ ರೈಡಲ್ಲಿ ನನಗೆ ಮೇಜರ್ ಏನು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಆಮೇಲೆ ಇಲ್ಲಿ ಸ್ಟೆಪ್ ಬಂದಿದೆ, ಸೊ ಇದೊಂಥರ ಲುಕ್ ಬಂದಿದೆ ಗಾಡಿಗೆ. ನನಗಂತೂ ಯುನೀಕ್ ಆಗಿದೆ ಅನ್ನಿಸ್ತು ಗುರು ಕಲ್ಲರು. ಮೇಯ್ನು ಇವರು ಕ್ಯಾಟ್ ಪ್ರೂಫ್ ಹಾಕಿರೋದ್ರಿಂದ, ಇದು ಕ್ಯಾಟ್ ಪ್ರೂಫ್ ಮೆಟೀರಿಯಲು, ಪೆಟ್ ಕೇರ್ ಅಂತ ಹೇಳ್ತಾರಲ್ಲ, ಇದು ಫಸ್ಟು ಕಿಯಾ ಕಾರ್ಗಳಲ್ಲಿ ಬಂದಿದ್ದು. ಈಗ ಕೆಲವೊಂದು ಅಂಗಡಿಗಳಲ್ಲಿ ಸಿಗ್ತಾ ಇದೆ, ಬಟ್ ನನಗೆ ಸಿಕ್ಕಿದ್ದು ಲಕ್ಕಿಲಿ ಸಿಕ್ತು. ತುಂಬ ಕುಷ್ನಿಂಗ್ ಸಖತ್ತಾಗಿದೆ. ಸೊ ಅದರಿಂದ ಹಳೇದಕ್ಕೂ ಇದಕ್ಕೂ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಹಳೇದ್ರಲ್ಲಿ ನಿಮ್ಮದು ಸೀಟ್ ಕವರ್ದು ಕುಷ್ನಿಂಗ್ ಚೆನ್ನಾಗಿರಲಿಲ್ಲ, ಸೊ ಅದರಿಂದ ಇಂಪ್ಯಾಕ್ಟ್ ಅಲ್ಲಿಗೆ ಬೀಳ್ತಾ ಇತ್ತು. ಈಗ ನಾವು ಕವರಿಂಗ್ ತೆಗೆದಿರೋದ್ರಿಂದ ಇಂಪ್ಯಾಕ್ಟ್ ಇದ್ರಿಗೆ ಬೀಳ್ತಾ ಇದೆ. ಸೊ ನೋ ಮೇಜರ್ ಡಿಫ್ರೆನ್ಸ್, ಬಟ್ ಹೈಟಲ್ಲಂತೂ ನೀವು ತೋರಿಸ್ತೀನಿ. ಬಟ್ ನೆನ್ನೆ ಹಾಕಿ ಶೂ ಬೇರೆ, ಸ್ವಲ್ಪ ನೋಡಿ ಡಿಫ್ರೆನ್ಸ್ ತಂದಿದೆ. ಐ ಫೀಲ್ ಲಿಟಿಲ್ ಮೋರ್ ಕಾನ್ಫಿಡೆಂಟ್ ವೆನ್ ಐ ಆಮ್ ರೈಡಿಂಗ್ ಇನ್ ಸಿಟಿ. ಸೊ ಮುಂಚೆ ತುಂಬ ಅಂದರೆ ಭಯ ಆಗೋದು ಗಾಡಿ ಓಡಿಸ್ಬೇಕಾರೆ. ಈಗ ನಮ್ಮ ಟೋ ಅಂದರೆ ಈ ಪಾದದಿಂದ ಇಲ್ಲಿ ತನಕನೂ ಬರ್ತಾಯಿದೆ, ಇಲ್ಲಿ ತನಕ. ಮುಂಚೆ ಬರೀ ಇಲ್ಲಿ ತನಕ ಫಿಂಗರ್ಸಲ್ಲಿ ನಿಲ್ತಾ ಇತ್ತು, ಈಗ ಫುಲ್ಲು 2 ಕಾಲೂ ಇಲ್ಲಿ ತನಕ ಬರ್ತಾಯಿದೆ. ಸೊ ಡಿಫ್ರೆನ್ಸ್ ತಂದಿದೆ. ಸೊ ಪ್ರೈಸಿಂಗು ಅದೇ 1000 ಚಿಲ್ಲರೆ ಆಗುತ್ತೆ, ಯಾಕಂದರೆ ಈ ಥರ ಕ್ಯಾಟ್ ಪ್ರೂಫ್ ಮೆಟೀರಿಯಲ್ ಹಾಕ್ಸಂದ್ರೆ ನೀವು. ಆಮೇಲೆ ನಮ್ಮ ಚಾನಲ್ ಮೋಟರ್ ಸುದ್ದಿ ಅಂತ ಹೇಳ್ಬಿಟ್ಟು ಹೋಗಿ, ಹೆಸರು ಹೇಳ್ಬಿಟ್ಟು ಹೋಗಿ, ಯಾಕಂದರೆ ಅವ್ರದ್ದು ಹೊಸ ಅಂಗಡಿ. ಸೊ ಗೊತ್ತಾಗುತ್ತೆ ಹೆಂಗೆ ಮಾಡಬೇಕು ಏನು ಕತೆ ಅನ್ನೋದು. ಆಮೇಲೆ ಡಿಸ್ಕೌಂಟು ಕೊಡ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡಿದ್ದಾರೆ. ದಯವಿಟ್ಟು ಹೋಗೋದಿದ್ರೆ ನಾಗರ್ಬಾವಿ ಸರ್ಕಲಲ್ಲಿ ಇದೆ ಶಾಪು. ಏನು ನೀವೇನು ವೀಡಿಯೋನ ತೋರಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಹೆಸರು ಹೇಳಿ ಈ ಥರ ಸೀಟ್ ಕಟಿಂಗ್ ಮಾಡಿಸ್ಬೇಕು, ಹೈಟ್ ಸ್ವಲ್ಪ ಕಮ್ಮಿ ಮಾಡಬೇಕು, ಆದರೆ ಏನು ಕುಷ್ನಿಂಗ್ ಇಂಪ್ಯಾಕ್ಟ್ ಬೀಳಬಾರ್ದು ಅಂತ ಮಾಡಿಕೊಡ್ತಾರೆ. ಕ್ಯಾಟ್ ಮೆಟೀರಿಯಲ್ ಇದ್ದರೆ ನಿಮ್ಮ ಲಕ್ಕು. ಸೊ ಅದೊಂದು ಅಥವಾ ಹೆಲ್ಪು ಬೇಕಂದರೆ ಈ ಸೀಟ್ ಬಗ್ಗೆ ದಯವಿಟ್ಟು ಪಿಂಗ್ ಮಾಡಿ, ಮೆಸೇಜ್ ಮಾಡಿ, ಕಮೆಂಟ್ ಹಾಕಿ. ಸೊ ಹೈಟ್ ಇರೋರು 5'7" ಮೇಲಿರೋರು ಏನು ಮಾಡಿಫಿಕೇಷನ್ ಮಾಡ್ಸೋಕ್ಕೆ ಹೋಗಬೇಡಿ. 5'4" ಇದ್ದು, 5'5" ಇದ್ದು, 5'6" ಇದ್ದು ಗಾಡಿ ತೊಗೋತಾ ಇಲ್ಲ ಅಂತ ಅಂದರೆ ದಯವಿಟ್ಟು ತೊಗೊಳ್ಳಿ. ಗಾಡಿ ಸಖತ್ತಾಗಿದೆ. ಯಾಕಂದರೆ ನೀವು ಡೈಮೆನ್ಷನ್ ಎಲ್ಲ ನೋಡಿದ್ರೆ ಬೇರೆ ಗಾಡಿ ನಿಲ್ಲಿಸ್ದಾಗ ನಾನು ಕಂಪೇರ್ ಮಾಡಿದ್ದೀನಿ. ಹೆಸರು ತೊಗೊಳೋದು ಬೇಡ ಆ ಗಾಡಿಗಳದ್ದು. ಸೊ ಈ ಗಾಡಿ ತುಂಬ ಬಲ್ಕಿಯಾಗಿ ಸ್ಟೇಬಲ್ ಆಗಿದೆ ಗಾಡಿ. ಸೊ ನೀವು ಇದೊಂದು ಸೀಟ್ ಮಾಡಿಫಿಕೇಷನ್ ಮಾಡಿಕೊಂಡ್ರೆ ಆರಾಮಾಗಿ ಕಂಫರ್ಟಬಲಾಗಿ ಸಿಟಿಲಿ ಹೊಡಿಬೋದು. ಸೊ ಇದಿಷ್ಟೇ ಸ್ನೇಹಿತರೆ, ಈ ವಿಡಿಯೋಗೆ ಯಾರೇ ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್, ಬೈ.